ಪ್ರಜ್ವಲ್ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಹಿಂದೆ ಅವರನ್ನ ಸೋಲಿಸಿ ನಾವು ಬಹಳ ಪಶ್ಚಾತ್ತಾಪವನ್ನು ಪಟ್ಟಿದ್ದೇವೆ. ಈಗ ನೋಡಿ, ಬಾಬುರಾವ್ ಚಿಂಚೇಶ್ವರ್ ಇರಲಿಲ್ಲ, ರೇವು ನಾಯಕ್ ಇರಲಿಲ್ಲ, ಸೌದಿ ಇರಲಿಲ್ಲ, ಇವರು ನಮ್ಮ ಗುತ್ತೇದಾರ್ ಮಾಲ್ಕೆ ಗುತ್ತೇದಾರ್ ಇಲ್ಲ, ಅವರೆಲ್ಲ ಈಗ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಈಗ ವಾಪಸ್ ಸೇರ್ಕೊಂಡಿದ್ದಾರೆ. ಇದಲ್ಲದೆ ನೂರಾರು ಜನ ಕಾರ್ಯಕರ್ತರು ಮುಖಂಡಗಳೆಲ್ಲ ಸೇರಿದ್ದಾರೆ. ಇದಲ್ಲದೆ 93% ನಮ್ಮ ಜನರಿಗೆ ಗ್ಯಾರಂಟಿ ತಲುಪಿದೆ. BJP ಮಾಡಿದಂಥ ಕಾರ್ಯಕರ್ತರು ಹೆಣ್ಮಕ್ಳು ಅವರೆಲ್ಲ ಉಪಯೋಗ ಪಡ್ತಾ ಇದ್ದಾರೆ. ನಮಗೆ ಬರೀ ಚೊಂಬು ಕೊಟ್ಬಿಟ್ರು BJPಯವರು. ಕಾಂಗ್ರೆಸ್ ಅವರು ಅಟ್ಲೀಸ್ಟ್ ನಮ್ಮ ಹೊಟ್ಟೆ ತುಂಬಂಗೆ ಮಾಡ್ತಾ ಇದ್ದಾರೆ. ಸಾಲ ಇಲ್ಲ, ನಮಗೆ ದಿನ ಕಷ್ಟನೋ ಸುಖನೋ ಜೀವನನ ಯಾವ ತೊಂದರೆ ಇಲ್ಲ ನಡೆಸ್ತಾ ಇದ್ದೀವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀವಿ, ಸಂಸಾರ ನಡೆಸ್ತಾ ಇದ್ದೀವಿ ಅನ್ನೋದು ಎಲ್ಲರೂ ಕೂಡ ಮನವರಿಕೆ ಆಗಿದೆ. ಭಾಳ ಉತ್ಸಾಹ ಇದೆ. ಆಮೇಲೆ ನಮ್ಮ MLA ಕ್ಯಾಂಡಿಡೇಟ್ ಕೂಡ ಒಂದು 50,000 ಓಟಲ್ಲಿ ಕೇಳ್ತಾರೆ. ಅವರು MLA ಅವರು ಹೇಳ್ಬಿಟ್ಟಿದ್ರಂತೆ, ಮಾಜಿ MLA ಅವರು, ನಾನು ಇರೋದಿಲ್ಲ 2 ವರ್ಷ ನನ್ನ ಹತ್ರಕ್ಕೆ ಬರಬೇಡಿ ಅಂತ. ಅದಕ್ಕೆ ಪಾಪ 17 ಜನ ಕಾರ್ಪೊರೇಟ್ರುಗಳು ಕೂಡ ಅವ್ರ ನಮ್ಮ ಎಲೆಕ್ಷನ್ ನೀವು ಇಲ್ಲ, ಈಗ ಯಾಕೆ ನಾವು ಮಾಡಬೇಕು ಅಂತ ಅವರು ಕೂಡ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಅಲ್ಲೊಂದು 50,000 ಲೀಡರ್ ಗೆಲ್ತಾರೆ ಅನ್ನೋದು ನನಗೆ ವಾತಾವರಣ ಕಂಡಿದ್ದೇನೆ. ಸೊ ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಈ ಕಡೆ ಎಲ್ಲ ಏನು ಪ್ರವಾಸ ಮಾಡಿದ್ರು ನಿಜವಾಗ್ಲೂ ಭಾಳ ದೊಡ್ಡ ಶಕ್ತಿ ನನಗೆ ಬಂದಿದೆ. 5 ಸೀಟು ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ತೀವಿ. ನಾಳೆ ಈಗ ಶಿವಮೊಗ್ಗ ಹೋಗ್ತಾ ಇದ್ದೀನಿ, ಶಿವಮೊಗ್ಗದಿಂದ ಬಾಗಲಕೋಟು ಬೇರೆ ಕಡೆ ಎಲ್ಲ ಬರ್ತಾ ಇದ್ದೀನಿ. ವಾಗ್ದಾಳಿ ಎಲೆಕ್ಷನ್ ವಿಚಾರವಾಗಿ ಅವ್ರು ಹೇಳ್ತಾ ಇದ್ರು, ನಮ್ಮ ಪಕ್ಷದ ಸಿದ್ಧಾಂತ ಮೆಚ್ಚಿ ನೋಡಿ ಬಿಜೆಪಿ ನಾಯಕರೇ ವಲಸೆ ಬಂದ್ರು, ಬಿಜೆಪಿ ನಡವಳಿಕೆಯಿಂದ ಬೇಸತ್ತು ವಲಸೆ ಬಂದವರು ಅವ್ರ ತಪ್ಪಿನ ಅರಿವಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಅಶೋಕ ಈಗ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇಟ್ಕೊಂಡಿದ್ದಾರೆ. ಆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ಗೆ ಏನು ಗೌರವ ಕೊಡಬೇಕು ಆ ಗೌರವ ಕೊಡಲಿ. ನಂಬರ್ 1. ವಿರೋಧ ಪಕ್ಷದ ನಾಯಕಾಗಿ ಒಬ್ಬ BJP ಮಾತಾಡ್ತಾ ಇಲ್ಲ. ಏನು ಹರಿಹ ಆಯ್ತಾ ಇದ್ರು, ಯಾಕೆ ಏನಾಯ್ತು ಅವ್ರಿಗೆ? ಈ ಹೆಣ್ಮಕ್ಳು ಹೋಗಿ ಅಶೋಕ ಬೀಯಿಂಗ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು, ವಿಜಯನ್ ಕರ್ಕೊಂಡು ಹೋಗ್ಬೇಕು, ಶೋಭಕನ್ ಕರ್ಕೊಂಡು ಹೋಗ್ಬೇಕು, ಆ CT ರವಿ ಕರ್ಕೊಂಡು ಹೋಗ್ಬೇಕು, ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು. ಅವರೆಲ್ಲ ಅವ್ರ ಪಾರ್ಟಿ ಲೀಡರ್ಗಳು ಯಾರ್ಯಾರು ಇದ್ದಾರೆ, ಸದಾನಂದ ಗೌಡರು ಎಲ್ಲ ಬೇರೆ ಯಾರೇ ಇರಲಿ, ಅವರೆಲ್ಲ ಕರ್ಕೊಂಡೋಗಿ ಎಲ್ಲರ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡವ್ರಲ್ಲ ಫೋಟೋಗಳನ್ನ, ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಕುಮಾರಸ್ವಾಮಿನೂ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ದೇವೇಗೌಡರು ಹೋಗಬೇಕು. ನಮಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ, ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೊಂದಿರಲ್ಲ, ಅವರೆಲ್ಲ ಹೋಗಿ ಭೇಟಿ ಮಾಡಲಿ. ಯಾಕೆ ಭೇಟಿ ಮಾಡ್ತಾ ಇಲ್ಲ? ನೆನ್ನೆ ಅದನ್ನು ಹೋಮ್ ಮಿನಿಸ್ಟರ್ ಬರ್ತಾರೆ. ಈಗ ಹೋಮ್ ಮಿನಿಸ್ಟರ್ ಬರ್ತಾರೆ, ಹೋಮ್ ಮಿನಿಸ್ಟರ್ ಉತ್ತರ ಹೇಳ್ತಾರೆ. ನಾನು BJP ಅವ್ರು ಕೇಳ್ತಾ ಇದ್ದೀನಿ, ಅವ್ರ ಪಾರ್ಟ್ನರ್ ತಾನೆ. ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು? ಕುಮಾರಸ್ವಾಮಿ ಹೇಳ್ತಾರೆ, ಏನಕ್ಕೆ ಪ್ರೈಮ್ ಮಿನಿಸ್ಟರ್ ಯಾಕೆ ಹೇಳಿದ್ರು? ಪ್ರೈಮ್ ಮಿನಿಸ್ಟರ್ ಯಾಕೆ ಅಂದರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ, ಅವ್ರ ಪಾರ್ಟ್ನರ್ ಅಲ್ವಾ? ಆಮೇಲೆ ಅಶೋಕ್ ಹೇಳ್ತಾರೆ, ನಿಮ್ಮ ಜೊತೆ ಗೆದ್ದಿದ್ದು. ಹೌದು, ನಮ್ಮ ಜೊತೆ ಗೆದ್ದಿದ್ರು. ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗ್ರೆ. ಸಂಬಂಧ ನಂಟಿಸ್ತಾನ ಇರೋದಕ್ಕೆ, ಪಾರ್ಟ್ನರ್ ಆಗಿರೋದಕ್ಕೆ